ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದರೆ ನಾವು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಇಂಪ್ರೂವ್ ಆಗುತ್ತೆ, ಅಥವಾ ಬೇರೆ ಏನಾದರೂ ಫುಡ್ಸಲ್ಲಿ ನಾವು ಇಂಪ್ರೂವ್ ಮಾಡ್ಬೋದಾ? ಸೊ ಇದು ತುಂಬಾ ಪೇಷಂಟ್ಸ್ ನಮಗೆ ಕೇಳ್ತಾರೆ. ನಾನು ಡಾಕ್ಟರ್ ಗುರುಪ್ರಸಾದ್ ಹೊಸ್ಮನಿ ಫರ್ಟಿಲಿಟಿ ಸೆಂಟರ್ಲಿಂದ ಮಾತಾಡ್ತಿದ್ದೀನಿ. ಟ್ಯಾಬ್ಲೆಟ್ಸ್ ಅಲ್ಲದೆ ನಾವು ಫುಡ್ಸಲ್ಲಿನೂ ನಮ್ಮ ಸ್ಪರ್ಮ್ ಕೌಂಟನ್ನು ಮತ್ತು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು. ಫುಡ್ಸ್ ಜಿಂಕ್ ಕಂಟೆಂಟ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅದು ನಮಗೆ ಸ್ಪರ್ಮ್ ಪ್ರೊಡಕ್ಷನ್ ಮತ್ತು ಟೆಸ್ಟೋಸ್ಟಿರಾನ್ ಲೆವೆಲ್ ಮೇಂಟೈನ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡ್ತದೆ. ಸೊ ಜಿಂಕ್ ಕಂಟೆಂಟ್ ಎಸ್ಪೆಷಲಿ ಕ್ಯಾಶ್ಯೂಸಲ್ಲಿ ಜಾಸ್ತಿ ಇರುತ್ತೆ, ಚಿಕನ್. ಸೊ ಇವನ್ನ ನಾವು ಡೈಲಿ ಯೂಶಲಿ ಕ್ಯಾಶ್ಯೂ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ, ತಾವು ತಿನ್ಬೋದು. ಚಿಕನ್ನು ತಾವು ವಾರಕ್ಕೆ 2 ಸತಿ ಇಲ್ಲ 3 ಸತಿ ನಾರ್ಮಲಿ ತಿನ್ಬೋದು. ನೆಕ್ಸ್ಟ್ ವೈಟಮಿನ್ ಸಿ ಕಂಟೆಂಟ್ ಫುಡ್. ಇದು ಬೇಸಿಕ್ಲಿ ಆಂಟಿ ಆಕ್ಸಿಡೆಂಟ್ ಹಂಗೆ ಆ್ಯಕ್ಟ್ ಮಾಡುತ್ತೆ. ಸೊ ಸ್ಪರ್ಮಲ್ಲಿ DNA ಏನಿರುತ್ತೆ ಅದನ್ನು ನಾವು DNA ಡ್ಯಾಮೇಜ್ ಮಾಡೋದನ್ನು ತಡೀತದೆ. ಸೊ ಯೂಶಲಿ ವಿಟಮಿನ್ ಸಿ, ಲೆಮನ್, ಆರೆಂಜ್ ಜ್ಯೂಸು, ಆರೆಂಜಸ್ ಮತ್ತು ಟೊಮ್ಯಾಟೋಸು, ಇದರಲ್ಲೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ತಾವು ಆಮ್ಲನೂ ತಿನ್ಬೋದು, ಆಮ್ಲ ಫ್ರೂಟ್. ಮತ್ತು ನೆಕ್ಸ್ಟ್ ಫೋಲೆಟ್ ಇದು ನಮಗೆ ಸ್ಪರ್ಮ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋಕ್ಕೆ ಬಹಳನೇ ಇಂಪಾರ್ಟೆಂಟು. ಸೊ ಇದು ಅವಕಾಡೋ ಫ್ರೂಟಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸ್ಪಿನಾಚ್ ವೆಜಿಟೇಬಲ್ಸ್, ಗ್ರೀನ್ ಲೀಫಿ ವೆಜಿಟೇಬಲಲ್ಲಿನೂ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಡೈಲಿ ತಿನ್ಬೋದು. ನೆಕ್ಸ್ಟ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಸೊ ಇದು ನಮಗೆ ಸ್ಪರ್ಮ್ ಮೊಟಿಲಿಟಿಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಯೂಶಲಿ ಸಾಲ್ಮನ್ ಫಿಶ್ ತಿಂತಿರ್ತಾರೆ, ಅದರಲ್ಲಿ ಸಾಲ್ಮನ್ ಫಿಶ್ ತುಂಬಾ ಒಮೆಗಾ 3 ಜಾಸ್ತಿ ಇರುತ್ತೆ. ಮತ್ತು ವೆಜಿಟೇರಿಯನ್ಸ್ಗೆ ಫ್ಲ್ಯಾಕ್ಸ್ ಸೀಡ್ ಆಯಿಲ್ ಎಲ್ಲ ಫ್ಲ್ಯಾಕ್ಸ್ ಸೀಡ್ಸ್ ಬರುತ್ತೆ, ಅದು ತಾವು ಅಡುಗೆದಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಪ್ರೋಟೀನ್ಸ್. ಸೊ ಪ್ರೋಟೀನ್ ರಿಚ್ ಫುಡ್ಸು ಎಸ್ಪೆಷಲಿ ಎಲ್ಲರಿಗೂ ಗೊತ್ತಿದೆ, ಎಗ್, ಮಿಲ್ಕ್ ಪ್ರಾಡಕ್ಟ್ಸ್, ಮಿಲ್ಕ್ ಕರ್ಡ್ಸಲ್ಲಿನೂ ಜಾಸ್ತಿ ಇರುತ್ತೆ. ಸೊ ಇದು ತಾವು ಡೈಲಿ 1 ಎಗ್ ಮತ್ತು ಡೈಲಿ 1 ಗ್ಲಾಸ್ ಆಫ್ ಮಿಲ್ಕ್ ಅಥವಾ ಊಟದಲ್ಲಿ ಕರ್ಡ್ಸನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ವೈಟಮಿನ್ ಎ ಆ್ಯಂಡ್ ಇ ಕಂಟೆಂಟ್ ಫುಡ್. ಸೊ ವೈಟಮಿನ್ ಎ ಮತ್ತು ಇ ಯೂಶಲಿ ನಮಗೆ ಮೆಂಬ್ರೇನ್ ಅಂದರೆ ಸ್ಪರ್ಮ್ದೇನು ಮೆಂಬ್ರೇನ್ ಇರುತ್ತೆ ಅದು ಸ್ಟೆಬಿಲೈಸೇಷನ್ ಮತ್ತು ಅದ್ರದ್ದು ಕ್ವಾಲಿಟಿ. ಸೊ ಇದರಿಂದ ಅದ್ರದ್ದು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಇದು ವಿಟಮಿನ್ ಎ ಮತ್ತು ಇ ರಿಚ್ ಫುಡ್ಸು ಆಲ್ಮಂಡ್ಸ್ ಮತ್ತು ಕ್ಯಾರೆಟ್ಸ್, ಸೊ ಇವನ್ ಆಲ್ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿನೂ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಸೊ ತಾವು ಇವೆಲ್ಲ ದಿನಾನೂ ತಿನ್ಬೇಕಾ ಅಂತೇನಿಲ್ಲ. ಸೊ ಇವು ಡೈಲಿ ಒಂದೊಂದು ಐಟಮ್ ತಾವು ವೇರಿಯೇಷನಲ್ಲಿ ತಿನ್ಬೋದು. ಇದು ತಮಗೆ ಟ್ಯಾಬ್ಲೆಟ್ಸ್ ಅಲ್ಲದೆ ನಾರ್ಮಲಿ ನ್ಯಾಚುರಲ್ ಫುಡ್ಸ್ ಇವೆಲ್ಲ ತಾವು ಉಪಯೋಗ ಮಾಡಿದರೆ 100% ಸ್ಪರ್ಮ್ ಕ್ವಾಲಿಟಿಯನ್ನು ಇಂಪ್ರೂವ್ ಆಗುತ್ತೆ. ಇದು ಭಾಳಷ್ಟು ಮಂದಿಗೆ ಗೊತ್ತಿರೋಂಗಿಲ್ಲ. ಸೊ ತಾವು ತಮ್ಮ ಫ್ರೆಂಡ್ಸ್ ಆಯಿತು, ರಿಲೇಟಿವ್ಸ್ಗೆ ಫಾರ್ವರ್ಡ್ ಮಾಡಿ, ಎಲ್ಲರಿಗೆ ಮಾಹಿತಿ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಧನ್ಯವಾದ.